ಚಂದನವನದ ಸ್ಟಾರ್ ನಟಿಗೆ ಲೈಂಗಿಕ ಕಿರುಕುಳದ ಆರೋಪವೊಂದು ಕೇಳಿ ಬಂದಿದೆ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಬಂಧನ ಆಗಿದ್ದಾನೆ. ಎವಿಆರ್ ಗ್ರೂಪ್ ಸಂಸ್ಥಾಪಕ ಆಗಿರುವ ಅರವಿಂದ್ ರೆಡ್ಡಿ ಸಂಬಂಧಪಟ್ಟ ಆರೋಪಿ ಎಂದು ಕೇಳಿ ಬರುತ್ತಿದೆ. ಸ್ಯಾಂಡಲ್ವುಡ್ ನಟಿಗೆ ಲೈಂಗಿಕ ಕಿರುಕುಳ ಆರೋಪ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಯ ಅರೆಸ್ಟ್ ಆಗಿದೆ. ಆತನನ್ನ ಬಂಧನ ಮಾಡಲಾಗಿದೆ. ಎವಿಆರ್ ಗ್ರೂಪ್ ಸಂಸ್ಥಾಪಕ ಆಗಿದ್ದ ಅರವಿಂದ್ ರೆಡ್ಡಿ ಅದೇನು ನರಗಳ ದೌರ್ಬಲ್ಯ ಇತ್ತೋ ಏನೋ ಇತ್ತು. ಎಸಿಪಿ ಚಂದನ್ ಮತ್ತು ತಂಡದಿಂದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಲೈಂಗಿಕ ಕಿರುಕುಳ ಸಂಬಂಧ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ದೂರು ಆಧರಿಸಿ ಪೊಲೀಸರು ಶೋಧ ಕಾರ್ಯ ಪ್ರಾರಂಭ ಮಾಡಿದ್ರು. ಆ ಶೋಧ ಕಾರ್ಯಕ್ಕೆ ಆರೋಪಿ ಲಾಕ್ ಆಗಿದ್ದಾನೆ. ಆರೋಪಿ ಬಂಧನಕ್ಕೆ ಎಸಿಪಿ ಚಂದನ್ ಮತ್ತು ಸುಬ್ರಹ್ಮಣ್ಯ ತಂಡ ರಚಿಸಲಾಗಿತ್ತು. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಾಗ ಆರೋಪಿ ಲಾಕ್ ಆಗಿದ್ದಾನೆ. ಎಸಿಪಿ ಚಂದನ್ ನಿಜಕ್ಕೂ ಈ ತರಹದ ಪ್ರಕರಣಗಳನ್ನು ತ್ವರಿತವಾಗಿ ಅತ್ಯಂತ ಇನ್ಸ್ಟೆಂಟ್ ಆಗಿ ಭೇದಿಸುವಲ್ಲಿ ಒಬ್ಬ ಪೊಲೀಸ್ ಆಫೀಸರ್. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ ಅರವಿಂದ್ ಬಳ್ಳಾರಿ ಟಸ್ಕರ್ಸ್ ಕ್ರಿಕೆಟ್ ತಂಡದ ನಾಯಕನೂ ಆಗಿದ್ದಂತೆ ಪುಣ್ಯಾತ್ಮ. ಹಾಗೂ ಚಲನಚಿತ್ರ ನಿರ್ಮಾಪಕ ಆಗಿರುವ ಅರವಿಂದ್ ವೆಂಕಟೇಶ್ ರೆಡ್ಡಿ ಕೆಲವೊಂದು ನಿರ್ಮಾಪಕರಿಗೆ ಅದು ಏನು ದರಿದ್ರ ಬುದ್ಧಿನೋ ಏನು, ಎಲ್ಲ ನಿರ್ಮಾಪಕರು ಅಲ್ಲ, ಕೆಲವೊಂದು ನಿರ್ಮಾಪಕರು ಈ ತರಹದ ಆರೋಪವನ್ನು ಹೊತ್ಕೊಂಡಿರ್ತಕ್ಕಂಥ ಒಂದಷ್ಟು ನಿರ್ಮಾಪಕರಿದ್ದಾರೆ. ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಡ್ತೀವಿ, ಸ್ಕ್ರೀನ್ನಲ್ಲಿ ನಿಮ್ಮನ್ನ ನಟಿಯಾಗಿ ತೋರಿಸ್ತೀವಿ, ಅದು ಹಿರಿತೆರೆ ಆಗಿರಲಿ ಕಿರುತೆರೆ ಆಗಿರಲಿ, ನಿಮ್ಮ ಮುಖ ಸ್ಕ್ರೀನಲ್ಲಿ ಕಾಣಿಸುತ್ತೆ, ನೀವೊಂದೆರಡು ಧಾರಾವಾಹಿ ಒಂದೆರಡು ಸಿನಿಮಾದಲ್ಲಿ ನಟನೆ ಮಾಡಿದ್ರೆ ನೀವು ಕ್ಲಿಕ್ ಆಗ್ತೀರಿ. ಆ ತರಹದ ಅವಕಾಶಗಳು ಬೇಕು ಅಂದರೆ ರಾತ್ರಿ ನಾವು ಮಾಡುವ ಕರೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಡ್ತಾರೆ ನೋಡಿ. ಆ ತರಹದ ನಿರ್ಮಾಪಕರಿಗೆ ಮಾತ್ರ ಹೇಳ್ತಾ ಇರೋದು. ಈತನು ನಿರ್ಮಾಪಕನಂತೆ. ಈಗ ಈತನ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪ ಇದು. ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಸಿಪಿ ಚಂದನ್ ಕುಮಾರ್ ದಸ್ತಗಿರಿ ಮಾಡಿದ್ದಾರೆ. ಇನ್ನು ತನಿಖೆಯಾಗಬೇಕು, ಈತ ಮಾಡಿದ್ದು ನಿಜಕ್ಕೂ ಕೂಡ ತಪ್ಪ ಅಥವಾ ಈತನ ವಿರುದ್ಧ ಸುಖಾಸುಮ್ಮನೆ ಸುಳ್ಳಾರೋಪಗಳನ್ನು ಮಾಡಲಾಗ್ತಾ ಇದೆಯಾ, ಅವೆಲ್ಲವೂ ಕೂಡ ಕಾನೂನು ವ್ಯಾಪ್ತಿಯಲ್ಲಿ ತನಿಖೆಯಲ್ಲಿ ಗೊತ್ತಾಗುತ್ತೆ. ಎಸಿಪಿ ಚಂದನ್ ಮತ್ತು ತಂಡದಿಂದ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಲೈಂಗಿಕ ಕಿರುಕುಳ ಸಂಬಂಧ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 5 ದಿನದ ಹಿಂದೆ ಕೇಸ್ ಗೋವಿಂದರಾಜ ನಗರಕ್ಕೆ ವರ್ಗಾವಣೆಯಾಗಿತ್ತು. ಕಾರಣ ಆ ವ್ಯಾಪ್ತಿಗೆ ಬರೋದ್ರಿಂದಾಗಿ ವರ್ಗಾವಣೆ ಮಾಡಲಾಗುತ್ತೆ. ಆರೋಪಿ ಬಂಧನಕ್ಕೆ ಎಸಿಪಿ ಚಂದನ್ ಮತ್ತು ಸುಬ್ರಹ್ಮಣಿ ತಂಡ ರಚಿಸಲಾಗಿತ್ತು. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಾಗ ಆರೋಪಿ ಲಾಕ್ ಮಾಡಿದ್ದಾರೆ. ಇನ್ನು ಈ ತರಹದ ಹೈ ಪ್ರೊಫೈಲ್ ವ್ಯಕ್ತಿತ್ವಗಳ ವಿರುದ್ಧ ಒಂದು ಆರೋಪ ಕೇಳಿಬಂದಾಗ ಸಾಮಾನ್ಯವಾಗಿ ಪೊಲೀಸರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅವರ ಪಾಸ್ಪೋರ್ಟ್ ನಂಬರ್ ಏನಿರ್ತಾವೋ ಅದನ್ನು ಟ್ರೇಸ್ ಮಾಡ್ತಾರೆ. ಈ ತರಹದೊಂದು ಆರೋಪ ಕೇಳಿ ಬಂದಾಗಲೇ ಇವರು ಆಂಟಿಸಿಪೇಟ್ರಿ ಬೇಲಿಗೂ ಓಡಾಡ್ತಿರ್ತಾರೆ, ನಿರೀಕ್ಷಣಾ ಜಾಮೀನಿಗೆ. ಅಂದರೆ ಮುಂದೆ ಎದುರಾಗಬಹುದಾದ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಭಾರತದ ನಾಗರಿಕನಿಗಿರ್ತಕ್ಕಂಥ ಒಂದು ಕಾನೂನು ಮಾರ್ಗ ಅದು ಆಂಟಿಸಿಪೇಟ್ರಿ ಬೇಲ್. ಅದೆಲ್ಲ ಪ್ರಕರಣಗಳಲ್ಲಿ ಸಿಗೋದಿಲ್ಲ. ಸೂಕ್ಷ್ಮ ಪ್ರಕರಣಗಳಾಗಿರುವಂತಹ ಪೋಕ್ಸೋ ಪ್ರಕರಣ, ಸೆಕ್ಸುವಲ್ ಹರಾಸ್ಮೆಂಟ್ ಪ್ರಕರಣ, ಅಟ್ರಾಸಿಟಿ ಪ್ರಕರಣ, ಟೆರರಿಸಮ್ ಆಕ್ಟಿವಿಟೀಸ್ ಪ್ರಕರಣ, ಈ ಇಷ್ಟೂ ಪ್ರಕರಣಗಳನ್ನು ಹೊರತುಪಡಿಸಿ ಉಳಿದ ಯಾವ ತಂತಿ ಬೇಲಿ ಕದ್ದಿರೋ ಪ್ರಕರಣನೋ ಅಥವಾ ಮತ್ತೊಂದು ಮಗದೊಂದು ಈ ಪ್ರಕರಣದಲ್ಲಿ ಆಂಟಿಸಿಪೇಟ್ರಿ ಸಿಗುತ್ತೆ. ಸೊ ಈ ತರಹದ ಹೈ ಪ್ರೊಫೈಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಯ ಪಾಸ್ಪೋರ್ಟನ್ನು ಟ್ರೇಸ್ ಮಾಡಿದಾಗ ಲಂಕಾಗೆ ಹಾರಿ ಹೋಗಿರುವ ಸಂದೇಹಗಳು ಪೊಲೀಸರಿಗೆ ಬರುತ್ತೆ. ಅದಾದ ನಂತರ ಈತ ಬರೋ ಸಂದರ್ಭದಲ್ಲಿ ಅಲ್ಲಿ ಶ್ರೀಲಂಕಾದ ಇಮಿಗ್ರೇಷನಲ್ಲಿ ಅವರು ಸಿಸ್ಟಮಿಗೆ ಎಲ್ಲವನ್ನು ಕೂಡ ಅಪ್ಡೇಟ್ ಮಾಡಿರ್ತಾರೆ. ಇಂತಿಂತಹ ಟೈಮಿಗೆ ಇಂತಿಂತಹ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಬರೋ ಸಾಧ್ಯತೆ ಇದೆ ಅಂತ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಅದನ್ನಾಧರಿಸಿ ಪೊಲೀಸರು ಭೇದಿಸಿದಾಗ ಆರೋಪಿ ಲಾಕ್ ಆಗಿದ್ದಾನೆ. ಈಗಾಗಲೇ ಆರೋಪಿಯನ್ನು ಪ್ರಾಥಮಿಕ ತನಿಖೆಗೆ ಒಳಪಡಿಸಲಾಗಿದೆ. ನಿಜಕ್ಕೂ ಈ ಆರೋಪ ನಿಜಾನ ಸುಳ್ಳ ಕಾನೂನು ವ್ಯಾಪ್ತಿಯಲ್ಲಿ ಪೊಲೀಸರ ತನಿಖೆಯ ನಂತರವಷ್ಟೇ ಈ ವಿಚಾರ ಬೆಳಕಿಗೆ ಬರಬೇಕಾಗಿರುವಂತಹದ್ದು. ನಟಿಗೆ ಲೈಂಗಿಕ ಕಿರುಕುಳ ಎನ್ನುವಂಥ ಆರೋಪ ಈತನ ವಿರುದ್ಧ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.